ಯಾರು ರಕ್ಷಿತಾ ನನಗೆ ನಾವು ಗೆಜ್ಜೆ ಅಲ್ಲಾಡಿಸಿದಾಗ್ಲೂ ನನ್ಗಳ ಮೇಲೆ ಯಾವ ಒಪಿನಿಯನ್ ಇರ್ಲಿಲ್ಲ. ಓವರ್ ರಿಯಾಕ್ಟ್ ಮಾಡಿದ್ಲು ಅನ್ನೋದ್ ಬಿಟ್ರೆ ಯಾವ ಒಪಿನಿಯನ್ ಇರಲಿಲ್ಲ. ಬಟ್ ಆಮೇಲೆ ಒಂದಷ್ಟು ಟಾಸ್ಕ್ ಅಂತ ಬಂದಾಗ ಅವಳ ರಿಯಾಕ್ಷನ್ ನಾನು ಹೇಳಿದ್ದೆ ಆಟ ಆಡಿಸ್ಬಿಟ್ಲು. ನಾವು 6 ಜನ ಬಹುಮತ ನೋಡ್ಬೇಕಾ ಅಥವಾ ಅವಳೊಬ್ಳದ್ದು ನೋಡ್ಬೇಕಾ? ಅವಾಗೆಲ್ಲ ನಂಗೆ ತುಂಬಾ ಇರಿಟೇಷನ್. ಅಪ್ಪ ದೇವ್ರೆ, ನಮ್ಮ ಅಶ್ವಿನಿ ಅವರು ಇವ್ರಿಗಿಂತ 100 ಪಾಲ್ವಾಸಿ ಸ್ಟ್ರೈಟ್ ಹೇಳ್ತಾರೆ. ಮತ್ತೆ ಅವ್ರು ನನ್ನ ತುಂಬಾ ಇಷ್ಟಪಡೋರು, ಜನ್ಮಿನಾಗಿ ಇಷ್ಟಪಡೋರು. ಜಾನ್ವಿ ಅಂತ ಹುಡ್ಕೊಂಡು ಬರೋದು, ಯಾವುದೇ ಒಂದು ಟಾಸ್ಕ್ ನೆಕ್ಸ್ಟ್ ನೀವು ಹೋಗ್ಬೇಕು ಅಂತ ಒಂದು ಸಪೋರ್ಟ್ ಆಗು ಕೂಡ ಇದ್ರು. ಅದರಲ್ಲಿ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ನು ಅಥವಾ ನಾಟಕನೋ ಏನೋ ಇರಲಿಲ್ಲ. ಅವ್ರಿಗೆ ನಾಟಕ ಮಾಡೋ ಇದಿಲ್ಲ. ಅವ್ರು ಫುಲ್ಲು ಫೇಸ್ ಮೇಲೆ ಆನ್ ಫೇಸೇ ಹೇಳ್ತಾ ಇದ್ದೆ. ಮತ್ತು ಆ ಮನೆಯಲ್ಲಿ ಅವರಿಗೂ ಯಾರು ಇಷ್ಟ ಆಗ್ತಿಲ್ಲ. ನನಗೆ ಇನ್ಫ್ಯಾಕ್ಟ್ ನಾನು ಬೇರೆಯವ್ರ ಜೊತೆ ಮಾತಾಡ್ತಾ ಇದ್ದೆ, ಇಷ್ಟ ಇರಲಿ ಇಷ್ಟ ಇಲ್ಲದೆ ಇರಲಿ. ಉಳಿದವರು ಎಲ್ಲ ಅವ್ರವ್ರ ಕಂಫರ್ಟ್ ಝೋನ್ ಅಲ್ಲಿ ಇದ್ರು. ಸುಜಯ್ ಅವರೇ, ಈಗ ಕಾವ್ಯ ಗಿಲ್ಲಿ, ಕಾವ್ಯ ಸ್ಪಂದನ ಅಭಿ ಧನುಷ್, ಆಮೇಲೆ ಮಾಡು ರಕ್ಷಿತಾ, ಇವಾಗ ಮುಂಚೆ ರಕ್ಷಿತಾ ಚಂದ್ರಪ್ರಭಾ, ಹಂಗೆ ಚಕ್ರಿತಾ ಸತೀಶು, ಒಬ್ಬೊಬ್ರ ಜೊತೆ ಅವ್ರವರೇ ಕಂಫರ್ಟ್. ಈಗ ಟ್ರೈಡ್ ಮೇಕಿಂಗ್ ಫ್ರೆಂಡ್ಸ್, ಬಟ್ ಅದೇನೋ ವರ್ಕ್ ಆಗಿಲ್ಲ. ನಾನು ನೋಡ್ದೆ ಅದೇನೋ ಮೋಸ್ಟ್ಲಿ ಆ ಏಜ್ ಇರ್ಬೋದು, ಆ ಮೆಚುರಿಟಿ ನಮಗೂ ಅವ್ರಿಗೂ ಮ್ಯಾಚ್ ಆಗ್ತಾನೆ ಇರ್ಲಿ. ಒಂದ್ ಕ್ಷಣ ಇಲ್ಲಿ ನಿಲ್ತ್ಕೊಳ್ಳೇಬಾರ್ದು ಅನ್ಸೋದು. ಕೆಲವರು ತುಂಬಾ ಕನ್ನಿಂಗು, ಇನ್ನ ಕೆಲವ್ರು ಬರೋರು ನಮ್ಮನ್ನ ಕೇಳ್ಕೊಂಡು ಅಲ್ಲಿ ಹೋಗಿ ಹೇಳೋರು, ಇಲ್ಲಿ ಬಂದು ಟೀಮ್ ಅನ್ನೋರು ನಮ್ಮನ್ನೇ ಒಡಿಯಕ್ ನೋಡೋರು, ನಮ್ಮನ್ನ ಎಲ್ಲಾ ಕಡೆ ಬಿಟ್ಕೊಡಕ್ ನೋಡೋರು.